ರಾಜಧಾನಿ ಬೆಂಗಳೂರಿನಲ್ಲಿ ಪಪ್ಪಾಯ ಹಣ್ಣುಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಬೆಂಗಳೂರಿನ ಯಲಹಂಕ ಮೂಲದ ಪಪ್ಪಾಯ ಹಣ್ಣುಗಳ ವ್ಯಾಪಾರಿ ಹೇಮಂತ್ ಆಂಧ್ರದಿಂದ ಪಪ್ಪಾಯನ್ನ ಖರೀದಿಸಿ ಬೆಂಗಳೂರಿನಲ್ಲಿ ಮಾರಾಟ ಮಾಡ್ತಿದ್ರು. ಮೊನ್ನೆ ರಾತ್ರಿ ಆಂಧ್ರದ ಅನಂತಪುರದಿಂದ ಬೆಂಗಳೂರಿಗೆ ಮಹೇಂದ್ರ ಪಿಕಪ್ ವಾಹನದಲ್ಲಿ ಹೇಮಂತ್ ಪಪ್ಪಾಯ ಹಣ್ಣುಗಳನ್ನ ಸಾಗಿಸ್ತಿದ್ರು. ಈ ವಾಹನವನ್ನ ಚಾಲಕ ಗಂಗಾಧರ್ ಅನ್ನೋರು ಅನಂತಪುರದಿಂದ ಚಲಾಯಿಸಿಕೊಂಡು ಬಂದು ಚಿಕ್ಕಬಳ್ಳಾಪುರದ ಬೈಪಾಸ್ನಲ್ಲಿ ಭಗವತಿ ಹೋಟೆಲ್ ಬಳಿ ನಿಲ್ಲಿಸಿ ಶೌಚಾಲಯಕ್ಕೆ ಹೋಗಿದ್ರಂತೆ. ಆಗ 2 ಬೈಕ್ಗಳಲ್ಲಿ ಬಂದ 6 ಜನ ಯುವಕರು ಪಪ್ಪಾಯ ಹಣ್ಣು ತುಂಬಿದ್ದ ವಾಹನವನ್ನ ಚಾಲನೆ ಮಾಡಿಕೊಂಡು ಹೊರಟು ಹೋಗಿದ್ದಾರೆ. ಕೆಲವೊಂದಷ್ಟು ದೂರ ಚಾಲಕ ಓಡಿ ಹೋದ್ರೂ ಸಹ ವಾಹನ ಕಣ್ಣಿಗೆ ಕಾಣಿಸದ ಹಾಗೆ ಎಸ್ಕೇಪ್ ಆಗಿದೆ. ನನ್ನ ಹೆಸರು ಗಂಗಾಧರ. ಆಂಧ್ರಕ್ಕೆ ಹೋಗ್ಬಿಟ್ಟು ಪಪ್ಪಾಯ ತುಂಬಿಕೊಂಡು 12 ಬಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ಬಾತ್ರೂಮ್ ಹೋಗುವಾಗ 6 ಜನ ಬಂದ್ಬಿಟ್ಟು ಗಾಡಿ ಹೊಡೆದು ಗಾಡಿ ತಗೊಂಡು ಹೋಗವ್ರೆ. ನಾನು 12ವರೆಗೆ ಬಂದಿದ್ದೀನಿ. ಇಲ್ಲಿ ಚಿಕ್ಕಬಳ್ಳಾಪುರ ಹೋಟ್ಲ್ ಹತ್ರ ನಿಲ್ಲಿಸ್ಬಿಟ್ಟು ಬಾತ್ರೂಮ್ ಹೋಗಿದ್ದೀನಿ. ಅವ್ರು 1 ಗಂಟೆಗೆ ಬಂದ್ಬಿಟ್ಟು ಗಾಡಿಗೆ ಹೊಡೆದು ಗಾಡಿ ಎತ್ಕೊಂಡು ಹೋಗ. ಬೈಕಲ್ಲಿ 6 ಜನ ಬಂದರು. 2 ಬೈಕಲ್ಲಿ ಬಂದು ಅಟ್ಯಾಕ್ ಮಾಡಿಬಿಟ್ಟು ಗಾಡಿ ಎತ್ಕೊಂಡು ಹೋಗು. ಅವರ ರೌಡಿ ಥರ ಇದ್ದಾರೆ. ಬಂದ್ಬಿಟ್ಟು ಗಾಡಿಗೆ ಹೊಡೆದು ಗ್ಲಾಸ್ ಹೊಡೆದು ಗಾಡಿ ಎತ್ಕೊಂಡು ಹೋಗು. ನಮ್ಮ ದುಡ್ಡು ಕೇಳಿದ್ರು, ದುಡ್ಡಿಲ್ಲ. ಪಪ್ಪಾಯಿ 4 ಟನ್ ಇದೆ ಸರ್. ಬಂದು ಕೆರೆಯಲ್ಲೇ ಹಾಕ್ಬಿಟ್ಟವ್ರೆಲ್ಲ, ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಗಾಡಿ ಎತ್ಕೊಂಡು ಹೋಗೋರು. ಇದು 1 ಲಕ್ಷ ಮಾಲ್ ಸರ್. 4 ಟನ್ನು 1 ಲಕ್ಷಕ್ಕೆ ತಗೊಂಡ್ಬಂದಿದ್ವಿ. ಯಲಹಂಕ ಮಾರ್ಕೆಟ್ಗೆ ಹೋಗೋಣ ಅಂತ ಬಂದಿದ್ವಿ. ಎಫ್ ಐ ಆರ್ ಮಾಡಿಸಿದ್ವಿ ಸರ್ ಚಿಕ್ಕಬಳ್ಳಾಪುರ ಸ್ಟೇಷನ್. ಆಂಧ್ರದಿಂದ ಯಲಹಂಕ ಬಂದಿದೆ ಸರ್ ಮಾರ್ಕೆಟ್ಗೆ. ಇನ್ನು ವಾಹನದಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಮೌಲ್ಯದ ಪಪ್ಪಾಯ ಹಣ್ಣುಗಳು ಇತ್ತು. ವಾಹನ ಓವರ್ಲೋಡ್ ಆಗಿತ್ತು. ಆದರೂ ದುಷ್ಕರ್ಮಿಗಳು ಹಣ್ಣು ಸಮೇತ ವಾಹನ ಕಳ್ಳತನ ಮಾಡಿದ್ದಾರೆ. ಇದರಿಂದ ವಾಹನದ ಚಾಲಕ ಗಂಗಾಧರ್ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ದೂರು ದಾಖಲಿಸಿಕೊಂಡಂತಹ ಪೊಲೀಸರು ಬೈಪಾಸ್ ಬಳಿ ರಸ್ತೆಯಲ್ಲಿ ಪರಿಶೀಲನೆ ಮಾಡಿದ್ರೆ ವಾಹನದಲ್ಲಿದ್ದ ಅರ್ಧದಷ್ಟು ಪಪ್ಪಾಯಿಗಳು ಅಮಾನಿ ಗೋಪಾಲಕೃಷ್ಣ ಕೆರೆ ಬಳಿ ಅನ್ಲೋಡ್ ಆಗಿರೋದು ಕಂಡು ಬಂದಿದೆ. ಅಣ್ಣ 24ನೇ ತಾರೀಕು ನಾನು ಗಾಡಿ ಇಲ್ಲಿಂದ ಆಂಧ್ರ ಕಳಿಸ್ಕೊಟ್ಟಿರ್ತೀನಿ. ಪಪ್ಪಾಯ ಲೋಡ್ ಮಾಡ್ಕೊಂಬರ್ರಿ ಅಂತೇಳ್ಬಿಟ್ಟು ಡ್ರೈವರ್ನ ಕಳಿಸ್ಕೊಟ್ಟಿರ್ತೀನಿ. 24ನೇ ತಾರೀಕು ನೈಟ್ ಹೋಗಿ 25ನೇ ತಾರೀಕು ಬೆಳಗ್ಗೆ ಲೋಡ್ ಮಾಡ್ಕೊಂಡು ಸಂಜೆ ಬರ್ತಿದ್ದಾನೆ. ಸಂಜೆ ಬರ್ಬೇಕಾದ್ರೆ ನೈಟ್ ಬರೋಷ್ಟಲ್ಲಿ ಕೂಲರ್ನೆಲ್ಲ ಬಿಟ್ಟು ಬಾಗೇಪಲ್ಲಿ ಟೋಲ್ಗೇಟ್ ಬಿಡೋಕ್ಕೆ 11:30 ಆಗಿದೆ. ಊಟ ಮಾಡಿದೆ ಏನೋ ಅಂತೆಲ್ಲ ವಿಚಾರಿಸಿದ್ವಿ. ಮಾಡಿದ್ದಾನಣ್ಣ, ಬಾಗೇಪಲ್ಲಿ ಬಿಟ್ಟು ಬರ್ತಾಯಿದ್ದೀನಿ ಅಂದರು. ಬರ್ತಾ ಇಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ವಾಪ್ಸ್ ಅಂದ್ರದ ಹತ್ರ ಸೈಡ್ಗೆ ಹಾಕಿದ್ದಾನೆ. ಇಲ್ಲಿ ಸೈಡ್ಗೆ ಹಾಕಿದ್ದಾರೆ. ಸೈಡ್ಗೆ ಹಾಕ್ಬಿಟ್ಟು ವಾಶ್ರೂಮ್ಗೇನೋ ಹೋಗಿದ್ದಾರೆ. ವಾಶ್ರೂಮ್ಗೆ ಹೋದಾಗ ಏನು ಮಾಡಿದ್ದಾರೆ ನೋಡ್ಕೊಂಡಿಲ್ಲ. ಯಾರೂ ಬರೋಲ್ಲ ಬಿಡು ಇಷ್ಟೊತ್ತಲ್ಲ ಅಂದ್ಬಿಟ್ಟು ಒಂದು ಧೈರ್ಯದ ಮೇಲೆ ಹೋಗಿದ್ದಾರೆ. ಹಂಗಾಗಿ ತಿರುಗಿ ಬರಬೇಕಾದ್ರೆ ಒಂದು 6 ಜನ 2 ಟೂ ವೀಲರಲ್ಲಿ 6 ಜನ ಹುಡುಗರು ಬಂದಿದ್ದಾರೆ. ಬಂದು ಇವ್ರನ್ನ ಅಡ್ಡ ಹಾಕಿ ಹೊಡೆದು ಗಾಡಿನ ಎತ್ಕೊಂಡು ಹೋಗಿದ್ದಾರೆ. ಈಗ ಮಾಲೆಲ್ಲ ಏನಾಗಿದೆ? ನೀರು ಪಾಲಾಗಿದೆ ಅಣ್ಣ. ವೇಸ್ಟ್ 1 ಲಕ್ಷ ರೂಪಾಯಿ ಬಂಡವಾಳ ಅಣ್ಣ ಇದಕ್ಕೆ. ಅನುಮಾನ ಏನಿದೆಯಾ ಅಣ್ಣ? ಅನುಮಾನ ಏನಿದೆಯಾ ಅಣ್ಣ? ಅನುಮಾನ ಅಂದರೆ ಅಷ್ಟೊತ್ತಲ್ಲಿ ಯಾರನ್ನೂ ಅಂತ ನಾವು ದೂಷಿಸೋಕ್ಕಾಗಲ್ಲ. ಇವಾಗ ಯಾರಂತಲೂ ಹೇಳೋಕ್ಕಾಗಲ್ಲ. ಕಣ್ಣರೇ ಕಂಡ್ರು ಪ್ರತ್ಯಕ್ಷ ನೋಡು ಅಂತ ಹೇಳಬೇಕು. ನಾವು ಯಾರ ಮೇಲೂ ಏನು ಹೇಳೋಕ್ಕಾಗ್ತಿಲ್ಲ ಅಣ್ಣ ಆ ಪೊಸಿಷನಲ್ಲಿ. ಇನ್ನು ವಾಹನ ಕಳ್ಳತನವಾದ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳು ಇದ್ರೂ ಸಹ ಸ್ಪಷ್ಟವಾಗಿ ಆ ದೃಶ್ಯಗಳು ರೆಕಾರ್ಡ್ ಆಗಿಲ್ಲ. ಬಹುಶಃ ಓವರ್ಲೋಡ್ ಇರುವ ವಾಹನ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗೋಕೆ ಆಗೋಲ್ಲ ಅಂತ ಒಂದಷ್ಟು ಹಣ್ಣುಗಳನ್ನ ಕೆರೆ ಬಳಿ ಅನ್ಲೋಡ್ ಮಾಡಿರೋ ಕಳ್ಳರು ಇನ್ನುಳಿದ ಪಪ್ಪಾಯ ಹಣ್ಣುಗಳ ಸಮೇತ ವಾಹನವನ್ನ ತಗೊಂಡು ಪರಾರಿಯಾಗಿದ್ದಾರೆ. ಇನ್ನು ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.